ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಫೈನ್ ಆ್ಯಂಡ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸೆಂಟರ್. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ನನ್ನ ಲಾಸ್ಟ್ ವೀಡಿಯೋಸ್ನೆಲ್ಲ ನೋಡಿಲ್ಲ, ಪ್ಲೀಸ್ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಇಷ್ಟ ಆದರೆ ವೀಡಿಯೋಸ್ನ ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ವೀಡಿಯೋ ಬಂದು SSLC ಸೈನ್ಸ್ ಬಯಾಲಜಿ ಲಾಸ್ಟ್ ಚಾಪ್ಟರ್ ಆಫ್ ಬಯಾಲಜಿ, ದಟ್ ಈಸ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅನ್ನೋ ಒಂದು ಲೆಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲೆಸನ್ನ ಕಂಪ್ಲೀಟ್ ಮಾಡಿದ್ರೆ ನಾವು SSLC ಅವ್ರಿಗೆ ಕಂಪ್ಲೀಟ್ ಬಯಾಲಜಿ ಪಾರ್ಟ್ನ ಕಂಪ್ಲೀಟ್ ಮಾಡಿದಾಗೆ ಆಗುತ್ತೆ. ಸೊ ಫಸ್ಟ್ ಈ ಲೆಸನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ನಾವು ಏನು ತಿಳ್ಕೊಬೇಕು ಅಂತ ಅಂದರೆ, ವಾಟ್ ಈಸ್ ನ್ಯಾಚುರಲ್ ರಿಸೋರ್ಸಸ್. ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ವಾಟ್ ಈಸ್ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಏನು ಅಂತ ನೋಡೋದಾದರೆ, ಎನಿಥಿಂಗ್ ಇನ್ ದ ಎನ್ವಿರಾನ್ಮೆಂಟ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇಸ್ ಕಾಲ್ಡ್ ನ್ಯಾಚುರಲ್ ರಿಸೋರ್ಸಸ್. ಎಕ್ಸಾಂಪಲ್ ಫಾರೆಸ್ಟ್, ವೈಲ್ಡ್ ಲೈಫ್, ವಾಟರ್, ಕೋಲ್, ಪೆಟ್ರೋಲಿಯಂ ಎಕ್ಸೆಟ್ರಾ. ಯಾವುದನ್ನು ನಾವು ಎನ್ವಿರಾನ್ಮೆಂಟಲ್ಲಿ ಯಾವುದು ನಮಗೆ ಸಿಗುತ್ತೆ ಅದನ್ನೆಲ್ಲ ನಾವು ಯಾವುದನ್ನು ಯೂಸ್ ಮಾಡ್ತೀವೋ ಅದನ್ನು ನ್ಯಾಚುರಲ್ ರಿಸೋರ್ಸಸ್ ಅಂತ ಇಲ್ಲಿ ಹೇಳ್ತಾರೆ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ನ ನೋಡೋದಾದರೆ, ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಈಸ್ ನೀಡೆಡ್ ಫಾರ್ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಮ್ಯಾನೇಜ್ಮೆಂಟ್ ನ್ಯಾಚುರಲ್ ರಿಸೋರ್ಸಸ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವೋ ಅದು ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ದೇರ್ ಆರ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲಾಸ್ ಆ್ಯಂಡ್ ಆ್ಯಕ್ಟ್ಸ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್. ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಲಾಸ್ ಕೂಡ ಗೌರ್ಮೆಂಟ್ ಕಡೆಯಿಂದ ಇಂಪ್ಲಿಮೆಂಟ್ ಆಗಿದೆ. ಯಾವುದಕ್ಕೆ ಇಂಪ್ಲಿಮೆಂಟ್ ಆಗಿದೆ? ಟು ಪ್ರೊಟೆಕ್ಟ್ ಅವರ್ ಎನ್ವಿರಾನ್ಮೆಂಟ್. ವಿಚ್ ಆರ್ ದೋಸ್ ಲಾ ಅಂತ ನಾವು ನೆಕ್ಸ್ಟಲ್ಲಿ ನೋಡ್ತಾ ಹೋಗ್ತೀವಿ. ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಮಲ್ಟಿ ಕೋರ್ ಪ್ರಾಜೆಕ್ಟ್ ಕೇಮ್ ಇನ್ 1985 ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಗಂಗಾ. ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅಂತ ಒಂದು ರೂಲ್ ಅಥವಾ ಲಾ ಬರುತ್ತೆ. ಅದು 1985 ಇಂಪ್ಲಿಮೆಂಟ್ ಆಗುತ್ತೆ. ಏನಕ್ಕೆ ಇಂಪ್ಲಿಮೆಂಟ್ ಆಗುತ್ತೆ? ವಾಟ್ ಈಸ್ ದ ರೀಸನ್ ಟು ಇಂಪ್ಲಿಮೆಂಟ್ ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ದ ಮೇನ್ ರೀಸನ್ ಇಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಗಂಗಾ ಅಂತ ಇಲ್ಲಿ ನೀವು ಬರಿಬೇಕು. ಅಕಾರ್ಡಿಂಗ್ ಟು ಅ ಸರ್ವೆ ವಾಸ್ ಕಂಡಕ್ಟೆಡ್ ಆ್ಯಂಡ್ ಅ ಡೇಟಾ ವಾಸ್ ಕಲೆಕ್ಟೆಡ್ ಆಫ್ ಟೋಟಲ್ ಕ್ವಾಲಿಫಾರ್ಮ್, ಅ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಫೌಂಡ್ ಇನ್ ಹ್ಯೂಮನ್ ಇಂಟೆಸ್ಟೈನ್. ಕ್ವಾಲಿಫಾರ್ಮ್ ಮೀನ್ಸ್ a group of bacteria which has been found in a small human intestine between 1993 to 1994, which was as below. ಇಲ್ಲಿ ನಿಮಗೆ ಕೆಳಗಡೆ ಅದನ್ನು ನಾನು ಫ್ಲೋ ಚಾರ್ಟ್ ಟೈಪಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮಗೆ ಒಂದ್ಸತಿ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. MPN, ವಾಟ್ ಈಸ್ ದ ಮೀನಿಂಗ್ ಆಫ್ MPN? ಮೋಸ್ಟ್ ಪ್ರಾಬಲ್ ನಂಬರ್ ಅಂತ ಇಲ್ಲಿ ನಿಮಗೆ 3 ಚಾರ್ಟ್ ಥರ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಸೊ ಒನ್ಸ್ ಗೋ ಥ್ರೂ ದಿಸ್. ಹಾಗಾದರೆ ಸಸ್ಟೈನಬಲ್ ಅಂದರೆ ಏನು? ನೆಕ್ಸ್ಟ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ನ್ಯಾಷನಲ್ ಅವಾರ್ಡ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಇನ್ ದ ಮೆಮೊರಿ ಅಮೃತ್ ದೇವಿ ಬಿಶೋಜಾ, ಹೂ ಲಾಸ್ಟ್ ಹರ್ ಲೈಫ್ ಇನ್ ದ ಪ್ರೊಟೆಕ್ಷನ್ ಆಫ್ ಕೇಜರ್ ಟ್ರೀಸ್ ಇನ್ ರಾಜಸ್ಥಾನ್ ಅಲಾಂಗ್ ವಿತ್ 363 other people. She was a woman who lost her life while protecting the Kejar trees which has been found in the Rajasthan. Along with her, she lost many people life. 363 people lost their life while protecting the Kejar trees. Where it is been founded? It has been founded in the Rajasthan. ಇದನ್ನು ನೀವು ಸೋಷಲಲ್ಲಿ ಕೂಡ ಓದ್ತೀರಾ. ಚಿಪ್ಕೋ ಆಂದೋಲನ್ ಮೂಮೆಂಟ್ ಇದನ್ನೆಲ್ಲ ನೀವು ಸೋಷಲಲ್ಲಿ ಕೂಡ ಸ್ಟಡಿ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಚಿಪ್ಕೋ ಮೂಮೆಂಟ್ ಆಗಿರ್ಬೋದು, ಪ್ರೊಟೆಕ್ಷನ್ ಆಫ್ ಕೇಜರ್ ಟ್ರೀ ಆಗಿರ್ಬೋದು, ಇದನ್ನೆಲ್ಲ ನಿಮಗೆ ಸೋಷಲಲ್ಲಿ ಕೂಡ ತಿಳಿಸ್ತೀನಿ ನಾನು ಮುಂದಿನ ವೀಡಿಯೋಸಲ್ಲಿ. ಸೊ ಸೋಷಲ್ ವೀಡಿಯೋಸ್ನ ಯಾಕೆ ಸ್ಟಾಪ್ ಮಾಡಿದ್ದೀನಿ ಅಂತ ಕೂಡ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಇನ್ನೂ ಏನಾದರೂ ಆ ವೀಡಿಯೋನ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಹಾಗಾದರೆ ಚಿಪ್ಕೋ ಆಂದೋಲನ್ ಅಂದರೆ ಏನು ಅಂತ ನೋಡೋದಾದರೆ, ಮೂವ್ಮೆಂಟ್ ಒರಿಜಿನೇಟೆಡ್ ಇನ್ ಗರ್ವಾಲ್ in early 1970s that was the result of grassroots level effort to end the alienation of people from their forest. ಚಿಪ್ಕೋ ಮೂಮೆಂಟ್ ಅಂದರೆ ಏನು? ಚಿಪ್ಕೋ ಆಂದೋಲನ್ ಅಂದರೆ ಏನು ಅಂತ ನೋಡೋದಾದರೆ, ಹಗ್ ದ ಟ್ರೀಸ್ ಮೂಮೆಂಟ್ ಅಂತ ಕೂಡ ಹೇಳ್ತಾರೆ. ಏನು ಇದು ಅಂತ ಅಂದರೆ, ಇದು ಒಂದು ಸ್ಮಾಲ್ ವಿಲೇಜಲ್ಲಿ ರೇನ್ ಇನ್ ಗರ್ವಾಲ್ ಡಿಸ್ಟಿಕ್ ಅನ್ನೋ ಒಂದು ಸ್ಮಾಲ್ ವಿಲೇಜಲ್ಲಿ ಸ್ಟಾರ್ಟ್ ಆಗುತ್ತೆ. ದ ವುಮೆನ್ ಆಫ್ ದ ವಿಲೇಜ್ ಬಿಗೇನ್ ಹಗ್ಗಿಂಗ್ ಟ್ರೀಸ್ ಟು ಪ್ರೊಟೆಕ್ಟ್ ಕಟ್ಟಿಂಗ್ ಆಫ್ ಟ್ರೀಸ್ ಬೈ ದ ಕಂಟ್ರಾಕ್ಟರ್ಸ್ ಟ್ರೀನ ಕಟ್ ಮಾಡೋಕ್ಕೆ ಬಂದಾಗ ವುಮೆನ್ಸ್ ಏನು ಮಾಡ್ತಾರೆ? ಟ್ರೀಸ್ನ ಹಗ್ ಮಾಡಿಕೊಂಡು ನಿಂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ಚಿಪ್ಕೋ ಮೂಮೆಂಟ್ ಲೇಟರ್ ಸ್ಪ್ರೆಡ್ ಟು ದ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಇಟ್ ಹ್ಯಾಡ್ ಬೀನ್ ಇನ್ಸ್ಟ್ರುಮೆಂಟಲ್ ಇನ್ ಸ್ಟಾಪಿಂಗ್ ಡಿಫಾರೆಸ್ಟೇಷನ್ ಟು ಲಾರ್ಜ್ ಎಕ್ಸ್ಟೆಂಟ್. ಅಲ್ಲಿ ಇದು ಚಿಪ್ಕೋ ಆಂದೋಲನ್ ಮೂಮೆಂಟ್ ಅಥವಾ ಚಿಪ್ಕೋ ಮೂಮೆಂಟ್ ಅಂತಾನೂ ಕರೀತಾರೆ. ಪ್ರೊಟೆಕ್ಷನ್ ಆಫ್ ಸಾಲ್ ಫಾರೆಸ್ಟ್ ಇನ್ ವೆಸ್ಟ್ ಬೆಂಗಾಲ್ ಇನ್ 1972 ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. 3 Rs ಟು ಸೇವ್ ದ ಎನ್ವಿರಾನ್ಮೆಂಟ್. ನೀವು ಲೋವರ್ ಕ್ಲಾಸಲ್ಲೇ 3R ಬಗ್ಗೆ ನೀವು ಓದಿರ್ತೀರ. 3 Rs ಅಂತ ನೀವು ಓದಿರ್ತೀರ, ವಿಚ್ ಮೀನ್ಸ್ ರೆಫ್ಯೂಸ್, ರೆಡ್ಯೂಸ್, ರೀಯೂಸ್ ಅಥವಾ ರೀಸೈಕಲ್. ಇಲ್ಲಿ ನೀವು 10th ಅಲ್ಲಿ ಅಂದರೆ SSLCಯಲ್ಲಿ 5 Rs ಬಗ್ಗೆ ನೀವು ಇಲ್ಲಿ ಸ್ಟಡಿ ಮಾಡ್ತೀರಾ. ನೀವು ಲೋವರ್ ಕ್ಲಾಸಲ್ಲಿ 3 Rs ಬಗ್ಗೆ ಸ್ಟಡಿ ಮಾಡಿರ್ತೀರಾ. ಇಲ್ಲಿ ನಾವು 5 Rs ಬಗ್ಗೆ ಸ್ಟಡಿ ಮಾಡ್ತೀವಿ. ರೆಡ್ಯೂಸ್ ಮೀನ್ಸ್ ಯೂಸ್ ಲೆಸ್, ಸೇವ್ ದ ರಿಸೋರ್ಸ್. ರೆಡ್ಯೂಸ್ ಅಂದರೆ ಕಮ್ಮಿ ಬಳಕೆ ಮಾಡೋದು. ಈಗ ವಾಟರ್, ಎಕ್ಸಾಂಪಲ್ ವಾಟರ್ ಕಮ್ಮಿ ಯೂಸ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೂ ಸೇವ್ ಮಾಡಬೇಕು. ರೀಸೈಕಲ್ ದ ಪ್ಲಾಸ್ಟಿಕ್, ರೀಸೈಕಲ್ ದ ಪೇಪರ್ ಅಂತಾರಲ್ವ, ಅದು ರೀಸೈಕಲ್. ರೀಯೂಸ್ ಅಂದರೆ ರೀಯೂಸ್. ಇವಾಗ ನಾವು ಕೆಲವೊಂದು ರೈನ್ ವಾಟರ್ನ ಪ್ಲಾಂಟ್ಸ್ಗೆ ವಾಟರ್ ಆಗಿ ಯೂಸ್ ಮಾಡೋದು, ಈ ಥರ ಎಲ್ಲ ರೀಯೂಸ್. ಇದು ನಾವು ಇಲ್ಲಿ ರೆಡ್ಯೂಸ್, ರೀಸೈಕಲ್, ರೀಯೂಸ್ ಇದನ್ನು ನಾವು ಲೋವರ್ ಕ್ಲಾಸಿಂದನೂ ಓದ್ಕೊಂಡು ಬಂದಿದ್ದೀವಿ. ಇಲ್ಲಿ ಇವಾಗ ಯಾವ್ದು ಓದ್ತೀವಿ ಅಂದರೆ ರೆಫ್ಯೂಸ್, ರೀಪರ್ಪಸ್ನ 2 ಎಕ್ಸ್ಟ್ರಾ ಓದ್ತೀವಿ.
ಸೊ ಸ್ಟೇಕ್ ಹೋಲ್ಡರ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಸ್ಟೇಕ್ ಹೋಲ್ಡರ್ಸ್ ಅಂದರೆ ಏನು, ಅವ್ರು ಯಾರು ಅಂತ ನೋಡೋದಾದರೆ, ದ ಸ್ಟೇಕ್ ಹೋಲ್ಡರ್ಸ್ ಡಿಪೆಂಡ್ ಆನ್ ದ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗ್ತಾರೆ. ಯಾವುದಕ್ಕೆ ಡಿಪೆಂಡ್ ಆಗ್ತಾರೆ? ಬ್ಯಾಂಬೂ, ದೇ ವಿಲ್ ಡಿಪೆಂಡ್ ಫಾರ್ ಬ್ಯಾಂಬೂ ಎಂತಕ್ಕೆ? ಶೆಲ್ಟರ್ನ ಪ್ರಿಪೇರ್ ಮಾಡೋದಕ್ಕಾಗಿರ್ಬೋದು. ವುಡ್ ಫಾರ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರು ವುಡ್ ಮೇಲೆ ಡಿಪೆಂಡ್ ಆಗ್ತಾರೆ. ಫ್ರೂಟ್ಸ್ ಆ್ಯಂಡ್ ನಟ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಮೆಡಿಸಿನಲ್ ಪ್ಲಾಂಟ್ಸ್ ಮೇಲೆ ಕೂಡ ಅವರು ಡಿಪೆಂಡ್ ಆಗ್ತಾರೆ. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು? 1 ಮಾರ್ಕ್ಗೆ ಕೇಳುವಂಥ ಚಾನ್ಸಸ್ ಫೈನಲ್ ಎಕ್ಸಾಮಲ್ಲಿ ಇರುತ್ತೆ. ಮ್ಯಾನೇಜ್ಮೆಂಟ್ ಆಫ್ ಫಾರೆಸ್ಟ್ ರಿಸೋರ್ಸಸ್ ವೈಸ್ಲಿ ಟು ಮೇಕ್ ಇಟ್ ಅವೈಲಬಲ್ ಫಾರ್ ಫ್ಯೂಚರ್ ಜನರೇಷನ್. ಸಸ್ಟೈನ್ ಅಂದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಯಾವುದೇ ಏನೇ ಒಂದು ಥಿಂಗ್ಸ್ನಾಗಲಿ ಯೂಸ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ಮ್ಯಾನೇಜಬಲ್ ಆಗಿ ನೆಕ್ಸ್ಟ್ ಜನ್ರೇಷನ್ ಕೂಡ ಸೇವ್ ಮಾಡೋದನ್ನು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿ ಕರೀತಾರೆ. ಹಾಗಾದರೆ ವಾಟರ್ ಆ್ಯಸ್ ಅ ರಿಸೋರ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ವಾಟರ್ ಇಸ್ ಅ ಬೇಸಿಕ್ ನೆಸೆಸಿಟಿ ಫಾರ್ ಆಲ್ ಟೆರೆಸ್ಟ್ರಿಯಲ್ ಫಾರ್ಮ್ಸ್ ಆಫ್ ಲೈಫ್. ಎಲ್ಲ ಜೀವಿಗೂ, ಎಲ್ಲ ಪ್ರಾಣಿಗೂ, ಎಲ್ಲ ಹ್ಯೂಮನ್ಸ್ಗೂ ವಾಟರ್ ಇಸ್ ಅ ಮೇನ್ ರಿಸೋರ್ಸ್ ಫಾರ್ ಲಿವಿಂಗ್. ಇಟ್ ಈಸ್ ಅ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ಥಿಂಗ್ ಟು ಸರ್ವೈವ್ ಇನ್ ದ ಅರ್ತ್ ಅಂತ ಹೇಳ್ತೀವಿ. ಇದೊಂದು ಕಾಮನ್ ಸೆಂಟೆನ್ಸ್, ಎಲ್ಲರಿಗೂ ಗೊತ್ತಿರೋದು. ಸೊ save the water for next generations too. Regions of water scarcity are closely correlated to the regions of acute poverty. Failure to sustain water availability has resulted in loss of vegetation cover, diversion for high water demanding crops, and pollution from industries and urban waste and less rain. Irrigation methods like dams, tanks and coals have been used in various parts of India. ವಾಟರ್ನ ಹೇಗೆ ಸಸ್ಟೈನಬಲ್ ಆಗಿ ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಸ್ಟಡೀಸ್ ಇನ್ನೂ ಕೂಡ ಅದು ನಡೀತಾನೆ ಇದೆ. ಸೊ ನಮ್ಮ ಕೈಯಲ್ಲಿ ಎಷ್ಟು ನಾವು ವಾಟರ್ ಒಂದು ರಿಸೋರ್ಸ್ ಆಗಿರೋದ್ರಿಂದ ಅದು ಎಲ್ಲರಿಗೂ ಎಸೆನ್ಷಿಯಲ್, ಇಟ್ ಈಸ್ ವೆರಿ ಎಸೆನ್ಷಿಯಲ್ ಟು ಸರ್ವೈವ್ ಅಂತ ಹೇಳೋದಾಗಿರೋದ್ರಿಂದ, ಸೊ ನಮ್ಮ ಕೈಯಲ್ಲಿ ಅರ್ಬನ್ ಏರಿಯಾಸಲ್ಲಾಗಿರ್ಬೋದು, ರೂರಲ್ ಏರಿಯಾಸಲ್ಲಾಗಿರ್ಬೋದು, ಎಷ್ಟು ನಮ್ಮ ಕೈಯಲ್ಲಿ ಸೇವ್ ಮಾಡೋಕ್ಕಾಗುತ್ತೋ ಅಷ್ಟು ಸೇವ್ ಮಾಡಬೇಕು. ಇರಿಗೇಷನ್ ಮೆಥಡ್ಸ್ ಲೈಕ್ ಡ್ಯಾಮ್ಸ್ ಆಗಿರ್ಬೋದು, ಟ್ಯಾಂಕ್ಸ್, ಕೋಲ್ಸ್ ಹ್ಯಾವ್ ಬಿನ್ ಯೂಸ್ಡ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಹಾಗಾದರೆ ಡ್ಯಾಮ್ಸಿನ ಅಡ್ವಾಂಟೇಜಸ್ ನೋಡೋದಾದರೆ, ensures of adequate water for irrigation, generate electricity, continuous supply of water in regions ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, ಡ್ಯಾಮ್ಸಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಆಗುತ್ತೆ, ಕಂಟಿನ್ಯೂಸ್ ಸಪ್ಲೈ ಆಫ್ ವಾಟರ್ ಇನ್ ರೀಜನ್ಸ್ ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ, ನಾನ್ ಎಕ್ಯುಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್, ಲಾರ್ಜ್ ನಂಬರ್ ಆಫ್ ಪೀಪಲ್ ಡಿಸ್ಪ್ಲೇಸ್ ವಿತೌಟ್ ಕಂಪನ್ಸೇಷನ್, ಇನ್ವಾಲ್ವ್ಸ್ ಹ್ಯೂಜ್ ಅಮೌಂಟ್ ಆಫ್ ಪಬ್ಲಿಕ್ ಮನಿ ವಿತೌಟ್ ಗಿವಿಂಗ್ ಪ್ರಾಪರ್ ಬೆನಿಫಿಟ್, ಕಾಸಸ್ ಡಿಫಾರೆಸ್ಟೇಷನ್ ಆ್ಯಂಡ್ ಲಾಸ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ. ಈ ಡ್ಯಾಮಿನ ಬಗ್ಗೆ ಏನು ಡಿಸ್ಅಡ್ವಾಂಟೇಜಸ್ ಅಂತ ನೋಡೋದಾದರೆ, ಲಾರ್ಜ್ ನಂಬರ್ ಆಫ್ ಪೀಪಲ್ ಡಿಸ್ಪ್ಲೇಸ್ಡ್ ವಿತೌಟ್ ಕಂಪನ್ಸೇಷನ್. ಡ್ಯಾಮ್ನ ಬಿಲ್ಡ್ ಮಾಡಬೇಕಂತ ಎಷ್ಟೋ ಹಳ್ಳಿ ಜನಗಳನ್ನ, ಅರ್ಬನ್ ಅಥವಾ ರೂರಲ್ ಏರಿಯಾಸ್ ಏನಿರುತ್ತೆ ಅಲ್ಲಿಂದ ಜನಗಳನ್ನ ಬೇರೆ ಕಡೆಗೆ ಕಳಿಸೋದಾಗಿರ್ಬೋದು, ವಿತೌಟ್ ಎನಿ ಕಂಪನ್ಸೇಷನ್ ಟು ದೆಮ್, ಯಾವುದೇ ಗ್ಯಾರಂಟಿ ಇಲ್ದಂಗೆ ಕಳಿಸೋದಾಗಿರ್ಬೋದು. ಹ್ಯೂಜ್ ಅಮೌಂಟ್ ಆಫ್ ಪಬ್ಲಿಕ್ ಮನಿ ವಿತೌಟ್ ಗಿವಿಂಗ್ ಪ್ರಾಪರ್ ಬೆನಿಫಿಟ್ಸ್, ಅವ್ರಿಗೇನು ಯೂಸ್ ಇಲ್ದಂಗೆ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಿ, ಇದೆಲ್ಲ ಒಂದು ಡಿಸ್ಅಡ್ವಾಂಟೇಜಸ್ ಕೆಳಗಡೆ ಬರುತ್ತೆ. ಹಾಗಾದರೆ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ನೋಡೋದಾದರೆ, aim is to develop primary resources of land and water and to produce secondary resources of plant and animals for use in a manner which will not cause ecological imbalance. Various ancient methods of water harvesting. Various ಹಾಗೂ ಏನ್ಷಿಯಂಟ್ ಮೆಥಡ್ಸ್ ಆಫ್ ವಾಟರ್ ಹಾರ್ವೆಸ್ಟಿಂಗ್ ನೋಡೋದಾದರೆ, ಯಾವ್ಯಾವ ಮೆಥಡ್ ಯಾವ್ಯಾವ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ಇದನ್ನು ನಾನು ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಖದೀನ್, ಟ್ಯಾಂಕ್ಸ್, ನಾದೀಸ್, ರಾಜಸ್ಥಾನ್, ಖದೀನ್ ಆಗಿರ್ಬೋದು, ಟ್ಯಾಂಕ್ಸ್ ಆಗಿರ್ಬೋದು, ನಾದೀಸ್ ಆಗಿರ್ಬೋದು, ಇದೆಲ್ಲ ರಾಜಸ್ಥಾನಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಹಾಗಾದರೆ ಟಾಲ್ಸ್ ಆಗಿರ್ಬೋದು, ಬಂದಾರಾಸ್ ಬಂದು ಮಹಾರಾಷ್ಟ್ರ, ಬುದಿನ್ಸ್ ಮಧ್ಯಪ್ರದೇಶ್ ಆ್ಯಂಡ್ ಉತ್ತರ ಪ್ರದೇಶ್, ಫೈಲ್ಸ್ ಬಿಹಾರ್, ಕೂಲಾಸ್ ಹಿಮಾಚಲ್ ಪ್ರದೇಶ್, ಪಾಂಡ್ಸ್ ಜಮ್ಮು ಕಾಶ್ಮೀರ್, ಈಸ್ ವಿಚ್ ಮೀನ್ಸ್ ಟ್ಯಾಂಕ್ಸ್ ವಿಚ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಇನ್ ತಮಿಳ್ನಾಡು ಆ್ಯಂಡ್ ಕರ್ನಾಟಕ ಟು, ಬಾವೀಸ್ ಅಂತ ವೆಲ್ಸ್ ಅಂತ ಏನು ಹೇಳ್ತೀವಿ, ಓಲ್ಡ್ ಮೆಥಡ್ ಆಫ್ ವಾಟರ್ ಹಾರ್ವೆಸ್ಟಿಂಗ್ ಇನ್ ಡೆಲ್ಲಿ ಆ್ಯಂಡ್ ನಿಯರ್ ಬೈ ರೀಜನ್ ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. These techniques are local specified to ensure this mismanagement and over exploitation of these resources. Advantage of Kadin system: water does no evaporate, recharge well and moisture for vegetation, does not provide breeding ground for mosquito, groundwater is protected for human and animal waste. Advantage of Kadin system ಏನು ಅಂದರೆ, it water does not evaporate, recharge wells and moisturize for vegetation, it does not provide ground for any of the mosquitoes or small insects, groundwater is protected by human and animal waste. These are the advantages of Kadin system. Next let's see about coal and petroleum. This is the last part of this lesson. So last is coal and petroleum, generally called fossil fuels. Coal and petroleum are generally, which is basically called as fossil fuels, formed from the disintegration of biomass million of years ago. They will get exhausted in the future no matter how carefully we use them. Coal and petroleum, how much carefully we can use also, but it will get exaggerated in the further or future generation. Petroleum will last us for about 40 years and the coal resources will last for other 200
ಇಯರ್ಸ್. ನಾವು ಕೋಲ್ ಆ್ಯಂಡ್ ಪೆಟ್ರೋಲಿಯಂನ ಎಷ್ಟೇ ಕೇರ್ಫುಲ್ಲಾಗಿ ಲಿಮಿಟೆಡ್ ಆಗಿ ಯೂಸ್ ಮಾಡೋಕ್ಕೋದ್ರೂ ಅದು ಯಾವಾಗಲೂ ಒಂದ್ಸತಿ ಖಾಲಿ ಆಗಬೇಕಾಗಿರೋದೆ. ಪೆಟ್ರೋಲಿಯಂ ಬಂದು 40 ಇಯರ್ಸ್ ತನಕ ನಮಗೆ ಸಿಗ್ಬೋದು, ಹಾಗೂ ಕೋಲ್ ಬಂದು ಅನದರ್ 200 ಇಯರ್ಸ್ ತನಕ ನಮಗೆ ಅವೈಲಬಲ್ ಇದೆ ಅಂತ ಇಲ್ಲಿ ಒಂದು ಅನಾಲಿಸ್ಟಿಕ್ಸ್ ಮೇಲೆ ನಮಗೆ ತಿಳಿಸ್ತಾ ಇದ್ದಾರೆ. These contain hydrogen, nitrogen and sulfur. Why to use fossil fuel judicially? By using public transport instead of private one, by using CFL tubes, by using stairs instead of lift, by saving electricity as much as possible. ಇಲ್ಲಿ ಒಂದು ಕ್ವಶನ್, ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ನಿಮಗೆ ಇಲ್ಲಿ ಕೊಟ್ಟಿರೋದು. ಫಾಸಿಲ್ ಫ್ಯೂಯಲ್ಸ್ನ ಯಾಕೆ, ಫಾಸಿಲ್ ಫ್ಯೂಯಲ್ಸ್ ವಿಚ್ ಮೀನ್ಸ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಅಂತ ನಾನು ಫಸ್ಟ್ ಪಾಯಿಂಟಲ್ಲೇ ಹೇಳಿದ್ದೀನಿ. ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಇಸ್ ಜನರಲಿ ಕಾಲ್ಡ್ ಫಾಸಿಲ್ ಫ್ಯೂಯಲ್ಸ್. ಯಾಕೆ ಇದನ್ನು ನಾವು ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು, ಏನಕ್ಕೆ ಅಂತ ಅಂದರೆ ಹೇಗೆ ಯೂಸ್ ಮಾಡೋದು, ಲಿಮಿಟೆಡ್ ಆಗಿ ನಾವು ಯಾವ ಥರ ಯೂಸ್ ಮಾಡಬೇಕು ಅಂತ ಅಂದರೆ, ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ಸ್ಟೆಡ್ ಆಫ್ ಓನ್ ವೆಹಿಕಲ್ಸ್ ಆರ್ ಪ್ರೈವೇಟ್ ವೆಹಿಕಲ್ಸ್. ಲಿಫ್ಟ್ನ ಯೂಸ್ ಮಾಡೋ ಬದಲು ಸ್ಟೇರ್ಸ್ನ ಯೂಸ್ ಮಾಡಿ, ಸ್ಟೇರ್ ಕೇಸಲ್ಲಿ ವಾಕ್ ಮಾಡೋದನ್ನು ಯೂಸ್ ಮಾಡಿ. ಸೇವ್ ಎಲೆಕ್ಟ್ರಿಸಿಟಿ, ಸೇವ್ ವಾಟರ್ ಆಸ್ ಮಚ್ ಆಸ್ ಪಾಸಿಬಲ್ ಅಂತ ಇಲ್ಲಿ ನಿಮಗೆ ಹೇಳಿದ್ದಾರೆ. ಈ ಲೆಸನ್ಗೆ ವೇಟೇಜ್ ಆಫ್ ಮಾರ್ಕ್ಸ್ ಜಾಸ್ತಿ ಇರೋದಿಲ್ಲ. ಸೊ ಈ ಲೆಸನಲ್ಲಿ ನಿಮಗೆ ಡೀಪ್ ಆಗಿ ಯಾವುದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಕ್ವಶನ್ ಅಷ್ಟಾಗಿ ಬರೋದಿಲ್ಲ. ಬಂದರೆ ಫಾಸಿಲ್ ಫ್ಯೂಯಲ್ಸ್ ಮೇಲೆ, ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಮೇಲೆ ಕೇಳುವಂಥ ಚಾನ್ಸಸ್ ಹಾಗೂ 1 ಮಾರ್ಕ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್, 1 ಮಾರ್ಕ್ ಕ್ವಶನ್, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ನಾನು ನಿಮಗೆ ಇದು ಕೊಟ್ಟಿದ್ದೀನಿ. ಯಾವ್ದು ಇಂಪಾರ್ಟೆಂಟ್ ಆಗಿ ಕೇಳುವಂಥ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಕ್ವಶನ್ಸ್ನ ನಾನು ಕೊಟ್ಟಿದ್ದೀನಿ. ಈ ಲೆಸನ್ ಬಂದು ಲಾಸ್ಟ್ ಇಯರ್ SSLC ಬ್ಯಾಚ್ಗೆ ಅಂದರೆ 2022 ಬ್ಯಾಚ್ಗೆ ಈ ಲೆಸನ್ ರೆಡ್ಯೂಸ್ ಮಾಡಿದ್ರಿಂದ ಯಾವುದು ಕ್ವಶನ್ ಕೇಳ್ತಾರೆ ಈ ಲೆಸನಿಂದ ಅಂತ ಹೇಳೋದಕ್ಕೆ ಬರಲ್ಲ. ಸೊ ನೀವು ಈ ಲೆಸನಿಂದ ಎಲ್ಲನೂ ಓದ್ಕೋಬೇಕು ಅಂತ ಹೇಳ್ತೀನಿ. ಸೊ ಇವತ್ತಿಗೆ ನಾವು ಬಯಾಲಜಿಯಲ್ಲಿ 6 ಚಾಪ್ಟರ್ಸ್ ಇತ್ತು, ನಾವು 6 ಚಾಪ್ಟರ್ಸ್ನು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನಾನು ನಿಮಗೆ ಮಾಡೆಲ್ ಪೇಪರ್ಸ್ಗಳು ಯಾವಾಗ ರಿಲೀಸ್ ಆಗೋ ಟೈಮ್ ಅಷ್ಟೊತ್ತಿಗೆ ನಾನು ಕಂಪ್ಲೀಟ್ ಸೈನ್ಸ್ನ, ಇನ್ನು ನಮಗೆ ಉಳಿದಿರೋದು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಮಾತ್ರ. ನಾನು ನೆಕ್ಸ್ಟ್ ಫಿಸಿಕ್ಸ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮಗೆ ಮಾಡೆಲ್ ಪೇಪರ್ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಆಗೋ ಅಷ್ಟೊತ್ತಿಗೆ ನಾನು ಕಂಪ್ಲೀಟಾಗಿ ನಿಮಗೆ ಎಲ್ಲ ಲೆಸನ್ಸ್ನು ಕಂಪ್ಲೀಟ್ ಮಾಡಿರ್ತೀನಿ. ನೆಕ್ಸ್ಟ್ ನಾವು ರಿವಿಷನ್ ಪಾರ್ಟ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಈ ಲೆಸನ್ ಅರ್ಥ ಆಗಿತ್ತು, ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಅರ್ಥ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಈ 4 ಸಬ್ಜೆಕ್ಟ್ಸ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟಾಪರ್ಸ್ ಟ್ಯುಟೋರಿಯಲ್ಸ್ ಅನ್ನೋ ಒಂದು ಚಾನಲ್ ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಹೋಗಿ ಒಂದು ಸತಿ ಅವ್ರ ಚಾನಲ್ನ ವಿಸಿಟ್ ಮಾಡಿ, ವೀಡಿಯೋಸ್ನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಂದರೆ ಫಿಸಿಕ್ಸ್ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎವ್ರಿ ಒನ್. ಕೀಪ್ ಸಪೋರ್ಟಿಂಗ್.